ಹಾಯ್ ಫ್ರೆಂಡ್ಸ್, ಇವತ್ತಿಂದ ನಾವು ಭಾರತ ಸಂವಿಧಾನದ ಬಗ್ಗೆ ಅಭ್ಯಾಸ ಮಾಡೋಣ. ಸೊ ಇದು ನಾನೇ ಬರೆದಂತಹ ನೋಟ್ಸ್ ಆಗಿದೆ. ನಾನು ಯಾಕೆ ಕೈಯಿಂದ ಬರೆದಂಥ ನೋಟ್ಸ್ ದಿಂದ ಕ್ಲಾಸ್ಗಳನ್ನು ಮಾಡ್ತಿದ್ದೀನಿ ಅಂತಂದರೆ, ನಾವು ಒಂದೇ ಬುಕ್ಸನ್ನು ಓದಿದರೆ ಒಂದು ಬುಕ್ಸಲ್ಲಿರೋದು ಇನ್ನೊಂದು ಬುಕ್ಸಲ್ಲಿರಲ್ಲ, ಇನ್ನೊಂದು ಬುಕ್ಸಲ್ಲಿರೋದು ಬೇರೆ ಬುಕ್ಸಲ್ಲಿರಲ್ಲ. ಸೊ ಹೀಗಾಗಿ ನಮಗೇನಂತಂದರೆ ಒಂದು ಬುಕ್ಸಲ್ಲಿರೋದನ್ನ ಇನ್ನೊಂದು ಬುಕ್ಸಲ್ಲಿ ಇರೋದು ಅಲ್ಲೇ ಬರ್ಕೊಂಡು ನಾವು ಎರಡೆರಡು ಮೂರು ಬುಕ್ಸನ್ನು ಓದೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ನಾವು ಏನಂತಂದರೆ ಈ ಥರ ನೋಟ್ಸ್ ಮಾಡಿ ಇಟ್ಕೊಂಡು ಓದಿದರೆ ಏನಂದರೆ ಎಕ್ಸಾಮ್ ಸಮೀಪ ಇದ್ದಾಗ ನಾವು ಒಂದು ಸಣ್ಣ ಟೈಮಲ್ಲೇ ಏನಂತಂದರೆ ಇಡೀ ಬುಕ್ಸನ್ನು ಏನಂತಂದರೆ ಈಸಿಯಾಗಿ ಓದಿ ಮುಗಿಸ್ಬೋದು. ಸೊ ಅದಕ್ಕಾಗಿ ನಾನು ಹ್ಯಾಂಡ್ ರಿಟನ್ ಮಾಡಿರುವಂಥ ನೋಟ್ಸನ್ನು ಏನಂತಂದರೆ ನಿಮಗೆ ಹೇಳ್ತೀನಿ. ಸೊ ನೀವು ಈ ಥರ ಏನಂದರೆ ನೋಟ್ಸನ್ನು ಮಾಡ್ಕೋಬೋದು. ನೀವು ಕೈಯಿಂದ ಮಾಡ್ಕೊಂಡಿರೋ ನೋಟ್ಸ್ ಏನಂದರೆ ನಿಮಗೆ ಓದೋಕ್ಕೆ ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್, ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೇ ಕ್ಲಾಸ್ ಅನುಸೂಚಿಗಳು ಅಂದರೆ ಶೆಡ್ಯೂಲ್ಸ್. ನಾನಿಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಹೇಳ್ತೀನಿ. ಯಾಕೆಂತಂದರೆ ಒಂದೊಂದು ಸರಿ ಏನಂತಂದರೆ ಕನ್ನಡದಲ್ಲೂ ಕನ್ನಡದಲ್ಲಿ ಬರೀಬೇಕಾದಾಗ ಶೆಡ್ಯೂಲ್ಸ್ ಅಂತಲೇ ಇಂಗ್ಲೀಷ್ನಲ್ಲಿರುವಂಥ ವರ್ಡನ್ನು ಕನ್ನಡದಲ್ಲಿ ಶೆಡ್ಯೂಲ್ಸ್ ಅಂತ ಬರೆದಿರ್ತಾರೆ. ಸೊ ಅವಾಗ ನಿಮಗೆ ಏನಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಎರಡೂ ಲ್ಯಾಂಗ್ವೇಜಲ್ಲಿ ಹೆಡ್ಲೈನ್ಸ್ಗಳನ್ನು ಎರಡೂ ಲ್ಯಾಂಗ್ವೇಜ್ನಲ್ಲಿ ಒಂದಿಷ್ಟು ವಿಷಯವನ್ನು ಎರಡೂ ಲ್ಯಾಂಗ್ವೇಜ್ನಲ್ಲಿ ಹೇಳ್ತೀನಿ. ಸೊ ಏನಂತಂದರೆ ನಿಮಗೆ ಇದು ಓದೋಕ್ಕೆ ಈಸಿ ಆಗುತ್ತೆ. ಸೊ ಅನುಸೂಚಿಗಳು. ನಾವು ಈಗ ಅನುಸೂಚಿಗಳ ಬಗ್ಗೆ ಏನಂದರೆ ಅಭ್ಯಾಸ ಮಾಡೋಣ. ಅನುಸೂಚಿಗಳನ್ನು ಏನಂದರೆ ಇಂಗ್ಲೀಷ್ನಲ್ಲಿ ಶೆಡ್ಯೂಲ್ಸ್ ಅಂತ ಹೇಳಿ ಕರೀತಾರೆ. ಸೊ ಮೂಲವಾಗಿ ಅನುಸೂಚಿಗಳು ಎಷ್ಟಿದ್ದು ಅಂದರೆ 8 ಅನುಸೂಚಿಗಳು ಇದ್ದವು. ಆದರೆ ನಂತರ ಅಂದರೆ ಈಗ ಎಷ್ಟದಾವ ಅಂತಂದರೆ 12 ಅನುಸೂಚಿಗಳು ಬರ್ತವೆ. ಸೊ 12 ಅನುಸೂಚಿಗಳು ಯಾವ್ಯಾವ ಅಂತ ಹೇಳಿ ನಾವು ಈಗ ಸ್ಟಡಿ ಮಾಡೋಣ. ಅನುಸೂಚಿ 1 ಅಂದರೆ ಶೆಡ್ಯೂಲ್ 1 ರಾಜ್ಯಗಳು ಮತ್ತು ಏನಂದರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಏನಂದರೆ ವಿವರ ಏನಂತಂದರೆ ನೀಡಿರ್ತಾರೆ. ಅನುಸೂಚಿ 1 ಒಳಗಡೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರವನ್ನು ನೀಡಿದ್ದಾರೆ. ಅದೇ ಥರ ಏನಂದರೆ ಶೆಡ್ಯೂಲ್ 2 ಒಳಗಡೆ ವೇತನ ಮತ್ತು ಭತ್ಯೆಗಳು. ಸೊ ವೇತನ ಮತ್ತು ಭತ್ಯೆಗಳು ಅಂತ ಹೇಳಿ 2ನೇ ಶೆಡ್ಯೂಲ್ ಒಳಗಡೆ ಇದೆ. ಇದೇ ಥರ ಯಾರಿಗೆ ಮತ್ತು ಯಾರ ವೇತನಗಳ ಬಗ್ಗೆ ಹೇಳಿದೆ ಅಂತ ಹೇಳಿ ನಾನು ಮುಂದಿನ ಕ್ಲಾಸ್ನಲ್ಲಿ ನಿಮಗೆಲ್ಲ ಹೇಳ್ತೀನಿ. ಶೆಡ್ಯೂಲ್ 3 ಪ್ರತಿಜ್ಞಾ ವಿಧಿ ಅಂದರೆ ಓತ್ಸ್ ಅಂತಂದರೆ ಪ್ರಮಾಣ ವಚನ ಪಡ್ಕೊಳ್ಳೋದು ಏನಂತಂದರೆ 3ನೇ ವಿಧಿ. ಸೊ ಇದು ಯಾರ್ಯಾರಿಗೆ ಏನಂದರೆ ಸಂಬಂಧಪಟ್ಟಿರುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಶೆಡ್ಯೂಲ್ 4 ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನ ಹಂಚಿಕೆ. ರಾಜ್ಯಸಭೆ ಒಳಗಡೆ ಅಂತಂದರೆ ಲೋಕಸಭೆ ಕೆಳಮನೆ, ಅದೇ ಥರ ಏನಂದರೆ ರಾಜ್ಯಸಭೆ ಏನಂತಂದರೆ ಮೇಲ್ಮನೆ. ಸೊ ಈ ರಾಜ್ಯಸಭೆ ಒಳಗಡೆ ಅದರಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ ಬಗ್ಗೆ ಏನಂದರೆ 4ನೇ ಶೆಡ್ಯೂಲ್ ಒಳಗಡೆ ಇದೆ. ಅದೇ ಥರ 5ನೇ ಶೆಡ್ಯೂಲ್ ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟು ಆಡಳಿತ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ನಿಯಮಗಳು. ಸೊ ಏನಂತಂದರೆ ಇದು ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟು ಆಡಳಿತದ ಬಗ್ಗೆ ಏನಂದರೆ ಹೇಳುತ್ತೆ. ಅಂದರೆ ಶೆಡ್ಯೂಲ್ಡ್ ಏರಿಯಾ ಬಗ್ಗೆ ಏನಂದರೆ ಹೇಳುತ್ತೆ. ಅದೇ ಥರ ಏನಂತಂದರೆ ಶೆಡ್ಯೂಲ್ 6 ಅಂದರೆ ಅನುಸೂಚಿ 6ರಲ್ಲಿ ಈಶಾನ್ಯ ಪೂರ್ವದ ಅಂದರೆ ನಾರ್ತ್ ಈಸ್ಟ್ ಸ್ಟೇಟ್ ಒಳಗಡೆ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಿರ್ತದೆ. ಅಂದರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಬಗ್ಗೆ ಏನಂತಂದರೆ ಒಂದಿಷ್ಟು ಸ್ಟೇಟ್ಗಳ ಬಗ್ಗೆ ಹೇಳುತ್ತಾ. ಸೊ ಇದು ಏನಂದರೆ 4 ಏನಂದರೆ ಸ್ಟೇಟ್ಗಳಿಗೆ ಸಂಬಂಧಿಸಿದಂತೆ ಹೇಳುತ್ತಾ. ನಾನು ಅವು 4 ಯಾವ್ಯಾವ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಅದೇ ಶೆಡ್ಯೂಲ್ 7 ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ. ಸೊ ಶೆಡ್ಯೂಲ್ 7ರಲ್ಲಿ ಏನಿರುತ್ತೆ ಕೇಂದ್ರ ಸರ್ಕಾರ ಅಂದರೆ ಕೇಂದ್ರದ ಮಧ್ಯೆ ಮತ್ತು ರಾಜ್ಯಗಳ ನಡುವೆ ಏನಂತಂದರೆ ಅಧಿಕಾರಗಳ ಹಂಚಿಕೆ ಬಗ್ಗೆ ಹೇಳುತ್ತಾ. 1ನೇದು ಏನಂದರೆ ಕೇಂದ್ರ ಪಟ್ಟಿ, 2ನೇದು ರಾಜ್ಯ ಪಟ್ಟಿ ಮತ್ತು ಸಮವರ್ತ ಪಟ್ಟಿ. ಈ ಥರ ಏನಂದರೆ ಕೇಂದ್ರ ಪಟ್ಟಿ ಒಳಗಡೆ ಕೇಂದ್ರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳ ಬಗ್ಗೆ ಕಾನೂನನ್ನು ಮಾಡ್ತಾರೆ. ರಾಜ್ಯ ಪಟ್ಟಿ ಒಳಗಡೆ ಇರುವಂತಹ ವಿಷಯಗಳ ಬಗ್ಗೆ ರಾಜ್ಯ ಸರ್ಕಾರ ಏನಂದರೆ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ಕಾನೂನುಗಳ ವಿಷಯಗಳ ಬಗ್ಗೆ ಶಾಸನವನ್ನು ಮಾಡ್ತಾರೆ. ಅದೇ ಥರ ಸಮವರ್ತ ಪಟ್ಟಿ ಏನಂದರೆ ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡೂ ಸಂಬಂಧಪಟ್ಟಿರುತ್ತೆ. ಸೊ ಅದನ್ನು ಮಾಡೋರು ಯಾರಂತಂದರೆ ಕೇಂದ್ರ ಸರ್ಕಾರ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಶೆಡ್ಯೂಲ್ 8 ಭಾಷೆಗಳ ಬಗ್ಗೆ ಏನಂತಂದ್ರೆ ಹೇಳುತ್ತಾ. ಸೊ ಇಲ್ಲಿ ಎಷ್ಟು ಟೋಟಲ್ ಭಾಷೆಗಳು ಬರ್ತಾವೆ ಅಂದರೆ 22 ಭಾಷೆಗಳ ಬಗ್ಗೆ ಏನಂದರೆ ನಮೂದನೆ ಮಾಡಿದ್ದಾರೆ. ನೆಕ್ಸ್ಟ್ ಶೆಡ್ಯೂಲ್ 9ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಭೂ ಸುಧಾರಣಾ ಮತ್ತು ಇತರೆ ಕೆಲವು ಮುಖ್ಯ ಕಾಯ್ದೆಗಳು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ. ಅಂದರೆ ಒಂದಿಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗೀಕಾರ ಮಾಡಿರುವಂಥ ಭೂ ಸುಧಾರಣಾ ಕಾಯ್ದೆಗಳು ಏನದಾವಲ್ಲ, ಸೊ ಅವನ್ನೆಲ್ಲ ಏನಂತಂದರೆ ಇದರೊಳಗಡೆ ಇಟ್ಟಿದ್ರು. ಸೊ ಅದನ್ನು ಪ್ರಶ್ನೆ ಮಾಡದಂತೆ ಏನಂದರೆ ತಡೆಯಲು ನಮೂದನೆ ಮಾಡಿದ್ದಾರೆ. ಬಟ್ ಈಗ ಏನಂತಂದರೆ ಈಗ ಪ್ರಶ್ನೆ ಮಾಡಬಹುದು, ಬಟ್ ಮುಂಚೆ ಏನಂದರೆ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಹೇಳಿತ್ತು. ಸೊ ಈ ಥರ ಏನಂತಂದರೆ ತಡೆಯಲು ಇದನ್ನು ನಮೂದನೆ ಮಾಡಿದ್ದಾರೆ. ಶೆಡ್ಯೂಲ್ 10 ಏನಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗಳು.
ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ. ಇದನ್ನು ಕನ್ನಡದಾಗೂ ಕೇಳಿರ್ತಾರೆ ಮತ್ತು ಇಂಗ್ಲೀಷ್ ಒಳಗಡೆನೂ ಈ ಶಬ್ದವನ್ನು ನೀವು ನೆನ್ಪಿಟ್ಕೋಬೋದು. ಪಕ್ಷಾಂತರ ನಿಷೇಧ ಕಾಯ್ದೆಗಳು ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಹೇಳಿ. ಸೊ ಇದು 1985 ಏನಂದ್ರೆ ರಾಜೀವ್ ಗಾಂಧಿ ಅವರು ತೊಗೊಂಬಂದಿರ್ತಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತಾ 52ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ 52ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯನ್ನು ರಾಜೀವ್ ಗಾಂಧಿ ಅವರು ತೊಗೊಂಬಂದಾರೆ. ಮತ್ತು 2003 ಏನಂತಂದರೆ 91ನೇ ತಿದ್ದುಪಡಿ ಕಾಯ್ದೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಟೈಮ್ ಒಳಗಡೆ ತೊಗೊಂಬಂದಿರ್ತಾರೆ. ನೆಕ್ಸ್ಟ್ ಏನಂತಂದರೆ ಶೆಡ್ಯೂಲ್ 11 ಪಂಚಾಯತ್ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು. ಸೊ ಇದು ಪಂಚಾಯತ್ ಸಂಸ್ಥೆಗಳ ಬಗ್ಗೆ ಏನಂದರೆ ಹೇಳುತ್ತಾ 1992ರಾಗ 73ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಒಳಗಡೆ ಏನಂದರೆ ಹೇಳ್ತಾರೆ. ಅದೇ ಥರ ಏನಂತಂದರೆ ಶೆಡ್ಯೂಲ್ 12 ಇದು ಮುನ್ಸಿಪಾಲಿಟಿಗಳ ಬಗ್ಗೆ ಏನಂದರೆ ಹೇಳುತ್ತಾ 74ನೇ ತಿದ್ದುಪಡಿ ಕಾಯ್ದೆ 1992. ಸೊ ಏನಂತಂದರೆ ಇದನ್ನು ಈ ತಿದ್ದುಪಡಿಗಳನ್ನು ಕೂಡ ಏನಂದರೆ ನೆನ್ಪಿಟ್ಕೊಳ್ಳಿ ನೀವು, ಇವು ಇಂಪಾರ್ಟೆಂಟಾ. ಜೊತೆಗೆ ಈ ಆ್ಯಂಟಿ ಡಿಫೆಕ್ಷನ್ ಲಾದ ಡೇಟಾ ಮತ್ತು ರಾಜೀವ್ ಗಾಂಧಿ ಅವರು ಅಂತೇಳಿ ಇದು ಎಕ್ಸಾಮ್ದೊಳಗಡೆ ಕೇಳಿದಾರೆ. ನೆಕ್ಸ್ಟ್ 91ನೇ ತಿದ್ದುಪಡಿ ಕಾಯ್ದೆ ಬಗ್ಗೆನೂ ಕೇಳಿದಾರೆ. ಸೊ ಇದನ್ನೆಲ್ಲ ನೆನ್ಪಿಟ್ಕೊರಿ. ಇದು 12 ಅನುಸೂಚಿಗಳು. ಮೂಲವಾಗಿ ಏನಂದರೆ 8 ಅನುಸೂಚಿಗಳು ಇದ್ದು ಮೂಲವಾಗಿ ಏನಂತಂದರೆ 8 ಅನುಸೂಚಿಗಳಿದ್ದು ನಂತರದಲ್ಲಿ ಏನಂದರೆ 12 ಅನುಸೂಚಿಗಳನ್ನು ಅಂದರೆ ಶೆಡ್ಯೂಲ್ಗಳನ್ನು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಂದರೆ ಪಾರ್ಟ್ಸ್ ಏನಂತಂದರೆ ಭಾಗಗಳು. ಪಾರ್ಟ್ಸ್ಗೆ ಏನಂತ ಹೇಳಿ ಕರೀತಾರೆ, ಭಾಗಗಳು ಅಂತ ಹೇಳಿ ಕರೀತಾರೆ. ಸೊ ಮೂಲವಾಗಿ ಏನಂತಂದರೆ 22 ಭಾಗಗಳು ಇದ್ದು ಬಟ್ ಈಗ ಏನಂತಂದರೆ 25 ಭಾಗಗಳು ಕಂಡುಬರ್ತಾವೆ. ಸೊ ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಇದು ಏನಂದ್ರೆ ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಇದು 1 ರಿಂದ 4 ಆರ್ಟಿಕಲ್ ಬಗ್ಗೆ ಏನಂತಂದರೆ ಇನ್ಫಾರ್ಮೇಷನನ್ನು ನೀಡುತ್ತೆ. ಸೊ ಭಾಗ 2 ಪೌರತ್ವ ಅಂದರೆ ಸಿಟಿಜನ್ಶಿಪ್ ಅಂತ ಹೇಳಿ 5 ರಿಂದ 11 ಆರ್ಟಿಕಲ್ ಬಗ್ಗೆ ಏನಂತಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದೇ ಥರ ಏನಂದರೆ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಕರೀತಾರೆ. ಇದು 12 ರಿಂದ 35 ಆರ್ಟಿಕಲ್ ತನಕ ಬರುತ್ತಾ. ನೆಕ್ಸ್ಟ್ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ 36 ರಿಂದ 51 ತನಕ ಏನಂತಂದರೆ ಆರ್ಟಿಕಲ್ಸ್ ಇರುತ್ತೆ. ಭಾಗ 4A ಮೂಲಭೂತ ಕರ್ತವ್ಯಗಳು ಅಂದರೆ ಫಂಡಮೆಂಟಲ್ ಡ್ಯೂಟಿ ಅಂತ ಹೇಳಿ ಕರೀತಾರೆ. 51A ದಿಂದ 51K ತನಕ 51A ದಿಂದ 51K ತನಕ ಏನಂದರೆ ಇರುತ್ತೆ. ಭಾಗ 5 ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ 52 ರಿಂದ 151 ತನಕ. ನೆಕ್ಸ್ಟ್ ಭಾಗ 6 ರಾಜ್ಯ ಸರ್ಕಾರ ಅಂದರೆ ಸ್ಟೇಟ್ ಗೌರ್ಮೆಂಟ್ 152 ರಿಂದ 237 ಆರ್ಟಿಕಲ್ ತನಕ ಇದ್ರ ಇನ್ಫಾರ್ಮೇಷನನ್ನು ಕೊಡ್ತಾರೆ. ನೆಕ್ಸ್ಟ್ ಭಾಗ 7 ಇದನ್ನು ರದ್ದು ಮಾಡಿದ್ದಾರೆ. ಸೊ ಇಲ್ಲೇನಂತಂದರೆ ಪಾರ್ಟ್ ಬಿ ರಾಜ್ಯಗಳು ಬರ್ತಿದ್ದು 238 ಆರ್ಟಿಕಲ್ 238ನೇ ಆರ್ಟಿಕಲ್ ಬರುತ್ತೆ ಇದ್ರೊಳಗಡೆ. ನೆಕ್ಸ್ಟ್ ಭಾಗ 8 ಇದರೊಳಗಡೆ ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಯೂನಿಯನ್ ಟೆರಿಟರಿ 239 ರಿಂದ 242 ತನಕ ಏನಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಎಲ್ಲ ಆರ್ಟಿಕಲ್ಗಳು ಬರುತ್ತೆ. ನೆಕ್ಸ್ಟ್ ಭಾಗ 9 ಇದು ಪಂಚಾಯತ್ ಬಗ್ಗೆ ಹೇಳುತ್ತಾ 243 ರಿಂದ 243 ತನಕ ಏನಂದರೆ ಆರ್ಟಿಕಲ್ ಬಗ್ಗೆ ಹೇಳಿದ. ಅದೇ ಭಾಗ 9A ಎದುರು ಬರ್ತೈತೆ ಅಂದರೆ ಮುನ್ಸಿಪಾಲಿಟಿ ಬರುತ್ತೆ. 243 P ದಿಂದ 243 G ತನಕ ಬರುತ್ತೆ. ನೆಕ್ಸ್ಟ್ ಏನಂದರೆ ಭಾಗ 9B. ಸೊ ಇದು ಕೋಆಪರೇಟಿವ್ ಸೊಸೈಟಿ ಅಂದರೆ ಸಹಕಾರ ಸಂಘಗಳು. 243 H ದಿಂದ 243 T ತನಕ ಬರುತ್ತೆ. ಇದು ಸಹಕಾರ ಸಂಘಗಳು ಅಥವಾ ಕೋಆಪರೇಟಿವ್ ಸೊಸೈಟಿ ಅಂತ ಕರೀತಾರೆ. ಭಾಗ 10 ಇದು ಶೆಡ್ಯೂಲ್ಡ್ ಮತ್ತು ಟ್ರೈಬಲ್ ಏರಿಯಾ. ಶೆಡ್ಯೂಲ್ಡ್ ಮತ್ತು ಅಂದರೆ ಟ್ರೈಬಲ್ ಏರಿಯಾ ಅಂದರೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳುತ್ತಾ 244 ರಿಂದ 244A ತನಕ ಏನಂದರೆ ಹೇಳುತ್ತಾ. ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಅಂದರೆ 245 ರಿಂದ 263 ತನಕ. ಭಾಗ 12 ಹಣಕಾಸು ಆಸ್ತಿ ಎಕ್ಸೆಟ್ರಾ ಇದೆಲ್ಲದರ ಬಗ್ಗೆ ಬರುತ್ತೆ. 264 ರಿಂದ 300A ತನಕ ಏನಂದರೆ ಇದ್ರ ಒಳಗಡೆ ಆರ್ಟಿಕಲ್ ಬಗ್ಗೆ ಏನಂದರೆ ಹೇಳುತ್ತಾ. ನೆಕ್ಸ್ಟ್ ಭಾಗ 13 ಭಾರತದೊಳಗೆ ವ್ಯಾಪಾರ ವಾಣಿಜ್ಯ. ಸೊ 301 ರಿಂದ ಏನಂದರೆ 307 ತನಕ. ನೆಕ್ಸ್ಟ್ ಭಾಗ 14 ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು ಅಂದರೆ 308 ರಿಂದ 323 ತನಕ ಏನಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತಾ. ಭಾಗ 14A ಟ್ರಿಬ್ಯುನಲ್ಸ್ ಅಂದರೆ 323A ಮತ್ತು 323B ಎರಡರ ಬಗ್ಗೆ ಹೇಳುತ್ತಾ. ನೆಕ್ಸ್ಟ್ ಏನಂದರೆ ಭಾಗ 15 ಅಂದರೆ ಚುನಾವಣೆಗಳು ಅಂದರೆ ಎಲೆಕ್ಷನ್ಸ್ 224 ರಿಂದ 329 ಬಗ್ಗೆ ಏನಂದರೆ 29 ತನಕ ಆರ್ಟಿಕಲ್ ಬಗ್ಗೆ ಹೇಳುತ್ತಾ. ಭಾಗ 16 ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು ಅಂದರೆ 330 ರಿಂದ 342 ತನಕ. ಅದೇ ಭಾಗ 17 ಅಧಿಕೃತ ಭಾಷೆ ಅಂದರೆ ಇದು 343 ರಿಂದ 351 ತನಕ. ಸೊ ಏನಂದರೆ ಈ ಥರ ಏನಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೂಡ ಕೊಡ್ಬೋದು ನಿಮಗೆ.
ಇದನ್ನು ಮ್ಯಾಚ್ ಮಾಡೋಕ್ಕೆ ಕೂಡ ಕೊಡ್ತಾರೆ. ಜೊತೆಗೆ ಏನಂದರೆ ಈ ಆರ್ಟಿಕಲ್ ಯಾವುದ್ರ ಒಳಗಡೆ ಬರುತ್ತೆ ಅಂತ ಹೇಳಿ ಇದು ಥರನೂ ಕೇಳ್ತಾರೆ. ಅದು 343 ಆರ್ಟಿಕಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಲೂ ಕೇಳ್ಬೋದು. ಅದಕ್ಕೆ ಭಾಷೆಗೆ ಸಂಬಂಧಪಟ್ಟಂಗೆ ಏನಂತಂದರೆ ಭಾಗ 17 ಒಳಗಡೆ ಬರುತ್ತಾ ಅಂತ ಈ ಥರ ಏನಂದರೆ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಸೊ ನೀವು ಅದಕ್ಕಾಗಿ ಇವನ್ನೆಲ್ಲನೂ ಕ್ಲಿಯರಾಗಿ ಏನಂತಂದರೆ ಓದ್ಕೋಬೇಕು, ಜೊತೆಗೆ ನೆನಪು ಇಟ್ಕೋಬೇಕು. ನೆಕ್ಸ್ಟ್ ಭಾಗ 18 ಏನಂದರೆ ತುರ್ತು ಪರಿಸ್ಥಿತಿಗಳು ಅಂದರೆ ಎಮರ್ಜೆನ್ಸೀಸ್ 352ರಿಂದ 360 ತನಕ. ನೆಕ್ಸ್ಟ್ ಭಾಗ 19 ಮಿಸ್ಲೇನಿಯಸ್ 361ರಿಂದ 367 ತನಕ. ಭಾಗ 20 ಸಂವಿಧಾನದ ತಿದ್ದುಪಡಿಗಳು. ಇದರೊಳಗಡೆ ಏನಂದ್ರೆ ಅಮೆಂಡ್ಮೆಂಟ್ಸ್ ಬರ್ತಾವ. ಇದ್ರ ಒಂದೇ ಒಂದು ಆರ್ಟಿಕಲ್ ಇರುವಂಥದ್ದು ಭಾಗ ಯಾವುದಂತ ಹೇಳಿ ಒಂದು ಕ್ವಶನ್ ಕೇಳಿದಾರೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೋದು. ಭಾಗ 20ರೊಳಗಡೆ ಸಂವಿಧಾನದ ತಿದ್ದುಪಡಿ, ಇದು 368ನೇ ವಿಧಿ ಏನಂತಂದ್ರೆ ಅಮೆಂಡ್ಮೆಂಟ್ ಬಗ್ಗೆ ಏನಂದ್ರೆ ಆರ್ಟಿಕಲ್ ಬರುತ್ತೆ. ನೆಕ್ಸ್ಟ್ ಭಾಗ 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು 369ರಿಂದ ಏನಂದ್ರೆ 392 ತನಕ ಈ ಆರ್ಟಿಕಲ್ ಬರುತ್ತಾ. ಆಮೇಲೆ ಭಾಗ 22 ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಮತ್ತು ಹಿಂದಿಯಲ್ಲಿ ಸಂವಿಧಾನ. ಸೊ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ ಇದೆಲ್ಲ ಏನಂದ್ರೆ 393ರಿಂದ 395 ತನಕ. ಸೊ ಇಷ್ಟು ಆರ್ಟಿಕಲ್ಸ್ಗಳು ಏನಂತಂದರೆ ಈ ಭಾಗ ಒಳಗಡೆ ಯಾವ್ಯಾವ ಆರ್ಟಿಕಲ್ಸ್ಗಳು ಬರ್ತಾವಂತ ಹೇಳಿ ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನು ನೀವು ನೆನಪಿಟ್ಕೋಬೇಕು. ಯಾಕಂತಂದರೆ ಭಾಗನೂ ಕೊಡ್ತಾರೆ, ಜೊತೆಗೆ ಏನಂತಂದ್ರೆ ಅದರ ಇನ್ಫಾರ್ಮೇಷನ್ನ ಮ್ಯಾಚ್ ಮಾಡೋಕ್ಕೆ ಹೇಳ್ತಾರೆ. ಅದು ಯಾವುದಕ್ಕೆ ಬರುತ್ತೆ ಅಂದರೆ ಭಾಗ 2 ಏನಂದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇದು ಥರನೂ ಕ್ವಶನ್ ಕೇಳ್ತಾರೆ. ಭಾಗ 2ರಲ್ಲಿ ಎಲ್ಲಿಂದ ಎಲ್ಲಿ ತನಕ ಆರ್ಟಿಕಲ್ಸ್ಗಳು ಬರ್ತವೆ ಅಂತ ಈ ಥರನೂ ಕೇಳಿದ್ದಾರೆ. ಮತ್ತು ಒಂದು ಆರ್ಟಿಕಲ್ ಕೊಟ್ಟು ಇದು ಯಾವ ಭಾಗದಾಗ ಬರುತ್ತೆ ಅಂತ ಹೇಳಿ ಇದು ಥರನೂ ಕೇಳಿದ್ದಾರೆ. ಸೊ ಮೂಲವಾಗಿ 22 ಏನಂದರೆ ಭಾಗಗಳಿದ್ದು, ಆದರೆ ಈಗ 25 ಭಾಗಗಳು ಅದಾವೆ. ಸೊ ಇದನ್ನು ನೀವು ಏನಂದರೆ ಕ್ಲಿಯರಾಗಿ ನೆನಪಿಟ್ಕೋಬೇಕು ಮತ್ತು ಜೊತೆಗೆ ಏನಂತಂದರೆ ಇದನ್ನು ಓದ್ಕೋಬೇಕು. ಈ ಥರ ಏನಂದರೆ 22 ಆರ್ಟಿಕಲ್ಗಳು ಬರ್ತವೆ.